ಮಹಾಕುಂಭಮೇಳದಲ್ಲಿ ಬಲಿಯಾದವರ ಸಂಖ್ಯೆ ಇಲ್ಲಿಯವರೆಗೂ ಅಧಿಕೃತವಾಗಿ ಪ್ರಕಟ ಆಗಿರಲಿಲ್ಲ. ಆದರೆ ಈಗ ಪ್ರಕಟ ಮಾಡಿದ್ದಾರೆ. ಒಟ್ಟು 30 ಮಂದಿ ಸಾವನ್ನಪ್ಪಿದ್ದಾರೆ. ಮೇಳದಲ್ಲಿ ಒಟ್ಟು ಸಾವನ್ನಪ್ಪಿರುವವರ ಸಂಖ್ಯೆ 30 ಅಂತ ಅಧಿಕೃತವಾಗಿ ಈಗ ಅಲ್ಲಿನ ಡಿಐಜಿ ವೈಭವ್ ಕೃಷ್ಣ ಅವರು ಅಧಿಕೃತವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಪೈಕಿ 25 ಮಂದಿಯ ಮೃತದೇಹವನ್ನ ಗುರುತು ಹಚ್ಚಲಾಗಿದೆ. ಅಸ್ಸಾಂ, ಗುಜರಾತ್ನ ಒಬ್ಬರು, ಕರ್ನಾಟಕದ 4 ಸೇರಿದಂತೆ ಒಟ್ಟು 30 ಭಕ್ತರು ಸಾವನ್ನಪ್ಪಿದ್ದಾರೆ. ದುರಂತ ಬೆನ್ನಲ್ಲೇ ವಿವಿಐಪಿ ವ್ಯವಸ್ಥೆಯನ್ನ ರದ್ದುಗೊಳಿಸಲಾಗಿದೆ. ಮಹಾಕುಂಭಮೇಳದಲ್ಲಿ ಕಾಲ್ತುಳಿತಕ್ಕೆ ಒಟ್ಟು 30 ಮಂದಿ ಬಲಿಯಾಗಿದ್ದಾರೆ ಅನ್ನೋದು ಈಗ ಅಧಿಕೃತವಾಗಿ ಸಿಗ್ತಾ ಇರೋ ಮಾಹಿತಿ. 60 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಪ್ರಯಾಗ್ರಾಜ್ನ ಡಿಐಜಿ ವೈಭವ್ ಕೃಷ್ಣ ಅಧಿಕೃತವಾಗಿ ಏನಾಗಿದೆ ಅನ್ನೋದರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. 25 ಮೃತದೇಹಗಳ ಗುರುತನ್ನ ಪತ್ತೆ ಹಚ್ಚಿರೋದ್ರಾಗಿ ತಿಳಿಸಿದ್ದಾರೆ. 36 ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಅದರಲ್ಲಿ 60 ಮಂದಿ ಗಂಭೀರವಾಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಅಸ್ಸಾಂ ಮತ್ತು ಗುಜರಾತ್ನ ಒಬ್ಬರು, ಕರ್ನಾಟಕದ 4. ಈಗಾಗಲೇ ಕರ್ನಾಟಕದ 4 ಮಂದಿ ಯಾರು ಅನ್ನೋದು ಪ್ರಕಟ ಕೂಡ ಆಗಿದೆ. ಬೆಳಗಾವಿಯ ಮೂಲದ 4 ಅವರ ಹೆಸರನ್ನು ಕೂಡ ಅನೌನ್ಸ್ ಮಾಡಿ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಮೃತಪಟ್ಟವರ ಸಂಖ್ಯೆಯನ್ನು ಅನೌನ್ಸ್ ಮಾಡಿದ್ದಾರೆ, ಆದರೆ ಇನ್ನೂ ಉಳಿದ 5 ಗುರುತು ಪತ್ತೆಯಾಗಿಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ರೀಸನ್ಸ್ ಏನು ಹೇಳಲಾಗ್ತಾ ಇದೆ ಮತ್ತು ಈಗ ಗಾಯಗೊಂಡಿರುವವರ ಸ್ಥಿತಿ ಏನು, ಗಂಭೀರವಾಗಿದೆಯಾ ಅಥವಾ ಒಂದು ಸಣ್ಣ ಪುಟ್ಟ ಗಾಯಗಳಿಂದ ಅವರು ಚೇತರಿಸಿಕೊಳ್ಳಬಹುದಾದ ಸಾಧ್ಯತೆ ಇದೆಯಾ? ಮಹಾಕುಂಭದಲ್ಲಿ ಇವತ್ತು ಬೆಳಗ್ಗೆ ಕಾಲ್ತುಳಿತ ಸಂಭವಿಸಿದಂತ ಸಂದರ್ಭದಲ್ಲಿ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಿಖರವಾದಂತ ಅಂಕಿ ಅಂಶಗಳಿರ್ಲಿಲ್ಲ. ಕೆಲವು ಕಡೆಗೆ 10 ಅಂತ ಹೇಳಲಾಗ್ತಾ ಇತ್ತು, ಇನ್ನು ಕೆಲವು ಕಡೆಗೆ 15 ಅಂತ ಹೇಳಲಾಗ್ತಾ ಇತ್ತು. ಒಂದು ಸ್ಪಷ್ಟತೆ ಕೂಡ ಇರಲಿಲ್ಲ. ಈಗ ಉತ್ತರ ಪ್ರದೇಶದ ಸರ್ಕಾರ ಈ ಅಂಕಿ ಸಂಖ್ಯೆಗಳನ್ನ ಬಿಡುಗಡೆ ಮಾಡುವಂತ ಕೆಲಸವನ್ನ ಮಾಡಿರುವಂತದ್ದು. ಪ್ರಯಾಗ್ರಾಜ್ನ ಡಿಐಜಿ ವೈಭವ್ ಕೃಷ್ಣ ಇದಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ಕಾಲ್ತುಳಿತ ಪ್ರಕರಣದಲ್ಲಿ ಒಟ್ಟು 30 ಜನ ಸಾವನ್ನಪ್ಪಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರು ಮಾಹಿತಿಯನ್ನು ಕೂಡ ಹಂಚಿಕೊಂಡಿರುವಂತದ್ದು. ಈಗಾಗಲೇ 25 ಮೃತದೇಹಗಳ ಗುರುತು ಪತ್ತೆ ಆಗಿದೆ. ಇನ್ನು 5 ಮೃತದೇಹಗಳ ಗುರುತು ಪತ್ತೆ ಆಗ್ಬೇಕಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಮಾಹಿತಿಯನ್ನ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ 25 ಜನ ಯಾರು ಮೃತಪಟ್ಟಿದ್ರು ಅವರ ಕುಟುಂಬಸ್ಥರು ಈಗ ಸಂಪರ್ಕಕ್ಕೆ ಸಿಕ್ಕಿರುವಂತದ್ದು ಮತ್ತೆ ಅವರು ತಮ್ಮ ಕುಟುಂಬಸ್ಥರನ್ನ ಗುರುತಿಸುವಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಇನ್ನು 5 ಮೃತದೇಹಗಳೇನಿದಾವೆ ಆ ಒಂದು ಮೃತದೇಹಗಳ ಕುಟುಂಬಸ್ಥರು ಇನ್ನು ಸಂಪರ್ಕಕ್ಕೆ ಸಿಕ್ಕಿಲ್ಲ, ಮತ್ತೆ ಅವರ ಗುರುತನ್ನ ಅಥವಾ ಕ್ಲೇಮ್ ಅನ್ನ ಮಾಡುವಂತ ನಿಟ್ಟಿನಲ್ಲಿ ಯಾರು ಕೂಡ ಮುಂದೆ ಬಂದಿಲ್ಲ. ಹೀಗಾಗಿ ಅವುಗಳನ್ನ ಶವಾಗಾರದಲ್ಲಿ ಇಡುವಂತ ಕೆಲಸವನ್ನ ಕೂಡ ಮಾಡಲಾಗಿರುವಂತದ್ದು. ಸದ್ಯಕ್ಕೆ ಟೋಲ್ ಫ್ರೀ ನಂಬರ್ ಅನ್ನ ಕೂಡ ಬಿಡುಗಡೆ ಮಾಡಲಾಗಿದೆ. 1920ಗೆ ಕರೆ ಮಾಡಿ ಯಾರಾದ್ರೂ ಮಿಸ್ ಆದಂತ ಸಂದರ್ಭದಲ್ಲಿ ಅಥವಾ ದೂರವಾಣಿ ಕರೆ ಸ್ವೀಕರಿಸ್ತಾ ಇಲ್ಲ ಅನ್ನುವಂತ ಸಂದರ್ಭದಲ್ಲಿ ಏನಾದ್ರೂ ಇದ್ರೆ ಈ ನಂಬರ್ಗೆ ಸಂಪರ್ಕ ಮಾಡಿ ಮಾಹಿತಿಯನ್ನ ಹಂಚ್ಕೊಳ್ಬಹುದಾಗಿದೆ. ಅದರದ ಆಧಾರದ ಮೇಲೆ ಮೃತರು ಯಾರು ಅನ್ನುವಂಥದ್ದನ್ನ ಮುಂದಿನ ಹಂತದಲ್ಲಿ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿರುವಂತದ್ದು. ಇದ್ರ ಜೊತೆಗೆ ಕಾಲ್ತುಳಿತ ಸಂಭವಿಸಿದಂತ ಸಂದರ್ಭದಲ್ಲಿ ಸಾಕಷ್ಟು ವಿರೋಧ ಪಕ್ಷಗಳು ಕೂಡ ಟೀಕೆಯನ್ನ ಮಾಡಿದ್ವು. ವಿವಿಐಪಿ ಪ್ರೋಟೋಕಾಲ್ ಇಂದ ಈ ಘಟನೆ ಸಂಭವಿಸಿದೆ ಅನ್ನುವಂತ ನಿಟ್ಟಿನಲ್ಲಿ ಅದಕ್ಕೂ ಕೂಡ ಈಗ ಉತ್ತರ ಕೊಡುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿರುವಂತದ್ದು. ಇವತ್ತು ಯಾವುದೇ ಪ್ರೋಟೋಕಾಲ್ ಇರಲಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಕೂಡ ಮಾಡಿದೆ. ದಿವ್ಯಾ, ಥ್ಯಾಂಕ್ ಯು ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗೆ.